ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ಸೆಕೆಂಡ್ ಪಿ ಯು ರಿಸಲ್ಟ್ನ ಮೊಬೈಲಲ್ಲೇ ಹೆಂಗೆ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಏನಿಲ್ಲ, ಗೂಗಲ್ಲು ಬನ್ನಿ. ಗೂಗಲಲ್ಲಿ ಸರ್ಕಾರಿ ಜಾಬ್ ಮಾರ್ಗ ಅಂತ ಇರುತ್ತಲ್ಲ, ಇದನ್ನು ಗೂಗಲಲ್ಲಿ ಟೈಪ್ ಮಾಡಿದ್ರೆ ನೋಡಿ, ಸರ್ಕಾರಿ ಜಾಬ್ ಮಾರ್ಕ್ .com ಮೊದಲನೇ ಪೇಜ್ ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಗಾಯ್ಸ್. ಈ ಥರ ಎಲ್ಲ ಬರುತ್ತೆ. SBI ಕ್ಲರ್ಕ್ ರಿಸಲ್ಟ್ ಇದೆಲ್ಲ ಇರುತ್ತೆ, ರಾಜಸ್ಥಾನದೆಲ್ಲ. ನೀವು ಅಡ್ಮಿಟ್ ಕಾರ್ಡ್ ಅಂತ ಇದೆ ನೋಡಿ, ಈ ಕಡೆ ರಿಸಲ್ಟ್ ಐತೆ. ಕರ್ನಾಟಕ ಫಸ್ಟ್ ಪಿ ಯು ರಿಸಲ್ಟ್ ಅಂತ ಐತೆ, ಕರ್ನಾಟಕ ಸೆಕೆಂಡ್ ಪಿ ಯು ರಿಸಲ್ಟ್ 25 ಐತೆ. ನೋಡಿ ರಿಸಲ್ಟ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಸರ್ಕಾರಿ ಜಾಬ್ ಮಾಡ್ಕೊಳ್ಳಿ. ಕರ್ನಾಟಕ ಸೆಕೆಂಡ್ ಪಿ ಯು ರಿಸಲ್ಟ್ 25 ಎಕ್ಸ್ಪೆಕ್ಟೆಡ್ ವಿತ್ ಹಿಯರ್. ಅದ್ರ ರಿಸಲ್ಟ್ ಇನ್ನೂ ಬಿಟ್ಟಿಲ್ಲ guys. ಅಲ್ಲಿ ರಿಸಲ್ಟ್ ಬಿಟ್ಟಾಗ ಯಾವ ಥರ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಯೂಸ್ಫುಲ್ ಆಗುತ್ತೆ. ಕರ್ನಾಟಕ ಸೆಕೆಂಡ್ ಪಿ ಯು ರಿಸಲ್ಟ್, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್, KSEAB ಸೆಕೆಂಡ್ ಪಿ ಯು ಇಂಪಾರ್ಟೆಂಟ್ ನೋಡಿ ಡೇಟ್ಸ್ಗಳು. ಅಪ್ಲಿಕೇಶನ್ ಯಾವಾಗಿತ್ತು, ಅಡ್ಮಿಟ್ ಕಾರ್ಡ್ ಯಾವಾಗ ಕೊಟ್ಟ, ಎಕ್ಸಾಮ್ ಡೇಟು 9th ಮಾರ್ಚಿಂದ 29th ಮಾರ್ಚ್ 2025 ಎಕ್ಸಾಮ್ ಹಿಡಿದಿತ್ತು. ರಿಸಲ್ಟ್ ಇನ್ನೂ ಡಿಕ್ಲೇರ್ ಆಗಿಲ್ಲ. ರಿಸಲ್ಟ್ ಡಿಕ್ಲೇರ್ ಆದಾಗ ಯಾವ ಥರ ಡೌನ್ಲೋಡ್ ಮಾಡಬೇಕು ಅಂತ ಇನ್ನು ಕೆಳಗಡೆ ಬಂದರೆ ನೋಡಿ, ರಿಸಲ್ಟ್ ಇರುತ್ತಲ್ಲ, ಇನ್ನೂ ಬಿಟ್ಟಿಲ್ಲ. ರಿಸಲ್ಟ್ ಬಿಟ್ಟಾಗ ಇಲ್ಲಿ 25 ಅಂತ ಅಪ್ಡೇಟ್ ಆಗಿರುತ್ತೆ. ಅದ್ರ ಮೇಲೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೆಕೆಂಡ್ ಪಿ ಯು ಇದೆಯಲ್ಲ, ಅದರ ಒಳಗಡೆ ಈ ಥರ ಇದೆ. ಸೆಕೆಂಡ್ ಪಿ ಯು DPC ನೇಮ್ ಕರೆಕ್ಷನ್ ಫಾರ್ಮೇಟು, ಮೈಗ್ರೆಂಟ್ ಸರ್ಟಿಫಿಕೇಟು, ಸೆಕೆಂಡ್ ಪಿ ಯು ಮಾರ್ಕ್ ವೆರಿಫಿಕೇಶನ್, ಡಿಜಿಲಾಕರ್. ಸೊ ಗಾಯ್ಸ್, ಇನ್ನು ಅದು ರಿಸಲ್ಟ್ ಇನ್ನೂ ಬಿಟ್ಟಿಲ್ಲ. ರಿಸಲ್ಟ್ ಬಿಟ್ಟ ಮೇಲೆ ಇದು ಆ್ಯಕ್ಟಿವ್ ಆಗುತ್ತೆ, ಆಮೇಲೆ ಚೆಕ್ ಮಾಡ್ಕೋಬೋದು. ಇದು ಯಾವ ಥರ ಚೆಕ್ ಮಾಡೋದು ಅಂತ ಒಂದು ಡೆಮೋ ತೋರಿಸ್ತೆ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೆಕೆಂಡ್ ಪಿ ಯು ರಿಸಲ್ಟು 2024ರಲ್ಲಿ ಏಪ್ರಿಲ್ 10ನೇ ತಾರೀಕು ಬಂದಿತ್ತು. ಅವತ್ತೇ ಬರೋ ಚಾನ್ಸಸ್ ಇದೆ. ಸೊ ಯಾರ್ಯಾರು ಎಕ್ಸಾಮ್ ಬರ್ದಿರೋ ಎಲ್ಲರಿಗೂ ಆಲ್ ದ ಬೆಸ್ಟ್. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ನಿಮ್ಮ ಫ್ರೆಂಡ್ಸ್ ಯಾರು ಸೆಕೆಂಡ್ ಪಿ ಯು ಎಕ್ಸಾಮ್ ಬರ್ದಿರೋ ಅವ್ರಿಗೆ ಲಿಂಕ್ ಶೇರ್ ಮಾಡಿ. ಈ ವಿಡಿಯೋ ಇಷ್ಟವಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.